आप देख रहे हैं सेवन न्यूज। मैं आपके साथ मोहम्मद सलमान जुनैद। फाइनेंस वालों के टॉर्चर से परेशान महिला ने की आत्महत्या करने की कोशिश। दरअसल बमनल्ली गांव में एक दिल को दहला देने वाला मामला सामने आया है, जहां राजू नदाफ नाम के व्यक्ति के घर पर जनआसमान फाइनेंस कंपनी की तरफ से इलीगली ताला लगाए जाने के बाद पूरा परिवार संकट में आ गया। जानकारी के मुताबिक 85 साल की जन्नती नदाफ ने इस घटना के दौरान आत्महत्या करने की भी कोशिश की, जिसे मौके पर ही जय जवान जय किसान जय भारत माता रहित संघ के पदाधिकारियों ने रोक दिया। संगठन के नेताओं ने घर का ताला तोड़कर महिला को तुरंत संभाला और उनकी जान बचा ली। इस मौके पर संगठन के राज्य संचालक रजाक बादशाह साहब मकानदार की अगुवाई में काफी लोग मौजूद रहे। इसके अलावा राज्य अध्यक्ष मोतीराम चौहान, जिला अध्यक्ष विकास पवार, महिला जिला अध्यक्ष मालनबी शेख और सोलापुर जिला अध्यक्ष परवीन शेख समेत कई सामाजिक और सियासी कार्यकर्ता भी वहां उपस्थित रहे। बाद में मीडिया से बात करते हुए राज्य अध्यक्ष मोतीराम चौहान और मालनबी नदाफ ने जनआसमान फाइनेंस पर कई गंभीर आरोप लगाए। उनका कहना है कि उन्होंने जनआसमान फाइनेंस से 5 लाख रुपए का लोन लिया था, जिसके बदले अब तक 6 लाख रुपए वो लौटा चुके हैं। इसके बावजूद भी उनसे लगभग 12 लाख रुपए और देने की मांग की जा रही है। परिवार का आरोप है कि बार बार प्रेशर और तालाबंदी जैसे कदम से वो बहुत ज्यादा परेशान हो चुके हैं। फिलहाल पूरा मामला चर्चा में है और लोग इस घटना को लेकर न्याय की मांग कर रहे हैं और प्रशासन से इस मामले में तुरंत जांच और सख्त कार्रवाई की अपील भी की जा रही है। इस मामले को लेकर आगे क्या होता है ये देखना बाकी है। ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನಮಸ್ಕಾರ। ಇವತ್ತು ಏನೈತೆ ಅಂದ್ರೆ ಫೈನಾನ್ಸ್ ದವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದ್ ಫೈಲ್ ಇಲ್ಲ 3 ಫೈಲ್ ಈ ಇಂತ ಬಡವ್ರ ಜನ ನೋಡ್ತಾರೆ। ಯಾರಿಗ ಬರಿಲಾಗ ಬರಂಗಿಲ್ಲ, ಯಾರಿಗ ಓದ್ಲಾಗ ಬರಂಗಿಲ್ಲ, ಅಂತವ್ರಿಗೆ ಜಾಸ್ತಿ ಲೋನ್ ಕೊಡ್ತಾರ। ಲೋನ್ ಎಷ್ಟು ಕೊಡ್ತಾರ ಅಂದ್ರೆ 2 ಲಕ್ಷ 3 ಲಕ್ಷ ಕೊಟ್ಟಿಗೆಸಿ 10 ಲಕ್ಷ 20 ಲಕ್ಷ ಉಶಾಲಿ ಮಾಡ್ಬೇಕಂತ ಕೂತಿರ್ತಾರ। ನಾನು ಏನು ಇಲ್ಲ ಅಂದ್ರೆ ಈ ಬಿಜಾಪುರ ಜಿಲ್ಲೆ ಒಳಗೆ ಒಂದು 300 ಮನಿದ್ ಕಿಲಿ ತಗ್ಸಿದ್ನ 300 ಮನಿದ್ ಇವತ್ತು ನಮ್ಮ ಸಂಘಟನೆ ನಾನು ತೆಗೆದಿಲ್ಲ, ನಮ್ಮ ಸಂಘಟನೆ ವತಿಯಿಂದ ತೆಗೆದಿದ್ವಿ। 300 ಮನಿದ್ ಕಿಲಿ ತೆಗೆದಿದ್ದು ಅವ್ರು ಆತ್ಮಹತ್ಯೆ ಮಾಡೋದು ಪಾಳಿ ಬಂದ। ಅದ್ರ ಸಂಬಂಧ ನಾವು ಹಿಂದ್ ಬಿ ಹೇಳಿದೀವಿ ಸರ್ಕಾರಕ್ಕೆ, ಇವತ್ತು ಬಿ ಹೇಳ್ತಾ ಇದೀವಿ, ಇವ್ ಏನ್ ನಿಮ್ ಕೋಆಪರೇಟಿವ್ ಬ್ಯಾಂಕ್ಗಳ ಹಿಡ್ಕೊಂಡು ನಿಮ್ದು ಯಾರು ಸರಿಯಾಗಿ ನಡೆಸ್ತಾ ಇದಾರೆ ಆ ಬ್ಯಾಂಕ್ಗಳ ಒಳಗೆ ಎಷ್ಟು ಬಡ್ಡಿ ಐತಿ ಸರಿಯಾಗಿ ಒಂದೊಂದು ಫೈಲ್ ನೀವು ಅಡಿಟ್ ಮಾಡ್ಲಾಕ್ ಒಂದ್ ಫೈಲ್ ಕೊಡ್ತೀರಿ, ಇವ್ರಿಗೆ ಲೋನ್ ಹಾಕ್ಲಾಕ್ ಒಂದ್ ಫೈಲ್ ಕೊಡ್ತೀರಿ। ನೋಡು ಅಡಿಟ್ ಮಾಡ್ಲಾಕ್ ನಾ ಕೇಳಿದ ಅಡಿಟ್ ಮಾಡಿದ್ ಬ್ಯಾಂಕಿಗೆ ಕಾಪಿ ಫೈನಾನ್ಸ್ ಒಳಗೆ ಏನ್ ಕೇಳಿನ ವರ್ಷ ಅಡಿಟ್ ಮಾಡ್ತೀರಿ, ಅಡಿಟ್ ಮಾಡಿದ್ ಫೈಲ್ ಕೊಡ್ರಿ ಅಂತ ಇದೀವಿ ನಾವು ನಿಮ್ಗೆ। ನಾವು ಬೇರೆ ಏನು ಕೇಳ್ತಾ ಇಲ್ಲ, ನೀವು ಅಡಿಟ್ ಕಾಪಿ ಕೊಟ್ರೆ ಸರ್ಕಾರಕ್ಕೆ ಮಾಹಿತಿ ಕೊಡುದು ಬೇರೆ, ಆ ಲೋನ್ ಹಾಕುದು ಅವ್ರ ಹತ್ರ 4 ಫೈಲ್ ಸಹಿ ಮಾಡ್ಕೊಳ್ಳುದು, ಈ ರೀತಿ ಮಾಡಕೇಸಿ ನೀವು ಯಾರು ಕಿಲಿ ಹಾಕ್ತಿರಲ್ಲ ಫೈನಾನ್ಸ್ ಅವರು ಅವ್ರ ಕಿಲಿ ನಾ ಸಂಘಟನೆ ವತಿಯಿಂದ ನಾನೇ ಮುರಿತೀನಿ। ನನ್ನ ಮೇಲೆ ಏನ್ ಕೇಸ್ ಹಾಕ್ತಿರಿ ಏನ್ ಮಾಡ್ತೀರಿ ಮಾಡ್ರಿ ಏನ್, ಯಾಕಂದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಪಾಳಿ ಬಂದ ಅವ್ರ ರೈತರಿಗೆ। ಒಂದೊಂದು ಹಳ್ಳಿ ಒಳಗ ಒಂದ್ ಪತ್ರಾಸ್ ಮನಿ ಇರಂಗಿಲ್ಲ, 2 ಲಕ್ಷ ಲೋನ್ ಕೊಡುದೇ ಕೊಡ್ತೀರಿ, 10 ಲಕ್ಷ 20 ಲಕ್ಷ ಎಲ್ಲಿಂಗ್ ಕೊಡ್ಬೇಕು ಅವ್ರ? ಒಂದ್ ವರ್ಷಕ್ಕೆ ಏನ್ 5 ಲಕ್ಷ ಬಡ್ಡಿ ಆಗ್ತಾ? 5 ಲಕ್ಷ ಬಡ್ಡಿ ಕೇಳ್ತಾ ಇದ್ರಿ ಒಂದ್ ವರ್ಷಕ್ಕೆ, ನೀವು 5 ಲಕ್ಷ ಎಲ್ಲಿಂಗ್ ಕಟ್ಬೇಕು ಅವ್ರು? ಈಗ ಅಂತವರು ಮೊದಲು ಸಣ್ಣ ಲೋನ್ ಕೊಡ್ತಾರ, ಆಮೇಲೆ ದೊಡ್ಡ ಲೋನ್ ಅಂತ ಹೇಳಿ ಒತ್ತಾಯ ಮಾಡ್ತಾರೆ। ಇಲ್ಲ ಅವ್ರು ಕೊಡುದೇ 2 ಲಕ್ಷ ಕೊಡ್ತಾರ। 2 ಲಕ್ಷ ಕೊಟ್ಟ ಇವತ್ತು 6 ಲಕ್ಷ ಕಟ್ಟಾರ ಅವ್ರು। 6 ಲಕ್ಷ ಕಟ್ಟಿದ್ರಿ ಅವ್ರಿಗೆ ಇನ್ನ 10 ಲಕ್ಷ ಕಟ್ಟ್ರಿ ಅಂತ ಇದಾರೆ। ಅವ್ರು ಎಲ್ಲಿಂಗ್ ಕಟ್ಬೇಕು? 16 ಲಕ್ಷ ಕಟ್ಬೇಕಂತ। ಮಿನಿಸ್ಟರ್ MLA ಏನ್ರಿ ನೀವು ಅಂತ ಅದು ಪ್ರತಿಯೊಂದು ಸಾರಿ CM ಕಚೇರಿ ಒಳಗೆ ನಮ್ ಮೀಟಿಂಗ್ ಕರೀತಾರೆ, ಅವ್ರಿಗೆ ಎಲ್ಲಾರಿಗೂ ಕರೆಸ್ತಾರೆ। ಮೀಟಿಂಗ್ ತಗೊಂಡ್ಕೇಸಿ ಮೀಟಿಂಗ್ ಆದ್ಮೇಲೆ ಏನ್ ಹೇಳ್ತಾರ ಅವ್ರಿಗೆ, ನಾ ಸರ್ಕಾರ ಇಲ್ರಿ ನಮ್ಮ ಹತ್ರ ಅಡಿಟ್ ಕಾಪಿ ಕಳ್ಸ್ಯಾರ ಅವ್ರ ಹತ್ತಾರ, ಆ ಅಡಿಟ್ ಕಾಪಿ ಇವ್ರ ಬ್ಯಾಂಕ್ ಫೈನಾನ್ಸ್ ಅದ ಒಂದು ಮ್ಯಾಚ್ ಆಗಂಗಿಲ್ಲ। ಅಡಿಟ್ ಒಳಗ್ ಬ್ಯಾರೇನೆ ಇರ್ತಾವ, ಇವ್ರಲ್ಲಿ ಬ್ಯಾರೇನೆ ಇರ್ತಾವ। ಸರ್ಕಾರ ಅವ್ರಿಗೆ ಪ್ರೊಟೆಕ್ಟ್ ಮಾಡ್ಲಕ್ಕ ಸರ್ಕಾರ ಅವ್ರಿಗೆ, ಯಾಕಂದ್ರೆ ಸರ್ಕಾರ ಅವ್ರಿಗೆ ಪ್ರೊಟೆಕ್ಟ್ ಮಾಡೋದು ಏನು ಇಲ್ಲ। ಇಲ್ಲಿ ಏನೈತ್ಲ ಇವ್ರ ಬ್ಯಾಂಕ್ಗಳ ನಾವು ಎಲ್ಲಿ ತಾನ ಜಾಗೃತ ಆಗಂಗಿಲ್ಲ ಅಲ್ಲಿ ತಾನ ಈ ಬ್ಯಾಂಕ್ಗಳು ಹಿಂಗೆ ಮಾಡೋದು। ನೀವು ಯಾರ್ಯಾರು ಲೋನ್ ತಗೊಂಡ್ರಿಲ್ಲ 1 ರೂಪಾಯಿ ತುಂಬಬೇಡ್ರಿ, ಅವ್ರು ಬರ್ಲಿ ಎಲ್ಲಾರು ಬರೋ ಟೈಮ್ ನೋಡೋಣ। ಏನ್ ಮಾಡ್ತೀವಿ ನಾವೀಗ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ವಿ, ಮನವಿ ಕೊಟ್ಟಿಗೆ ಜಿಲ್ಲಾಧಿಕಾರಿ ಅವ್ರು ಏನ್ ಆಕ್ಷನ್ ತಗೋತಾರ ನೋಡ್ತೀವಿ, ಇಲ್ಲಾಂದ್ರೆ ನಾವು ಹೋಗಿ ಅವ್ರ ಬ್ಯಾಂಕ್ ಮುಂದೆ ಕುಂಡಿರ್ಬೇಕಂತ ನಾವೆಲ್ಲರೂ ಈಗ ಸ್ವಲ್ಪ ಮೊಹರಂ ಐತಿ, ಮೊಹರಂ ಆಗ್ಲಿ, ಮೊಹರಂ ಆಗೋಣ ಅವ್ರ ಬ್ಯಾಂಕ್ ಮುಂದೆ ಹೋಗಿ ಕುಂಡಿರ್ತೀವಿ। ಈಗ ಅವ್ರ ಮನೆ ಕಿಲಿ ಹಾಕಿದ್ವಿ, ಕಿಲಿ ಮುರಿತೀವಿ ಈಗ ಹೋಗಿ ನಾವು ಕಿಲಿ ಒಂದು ಕೋರ್ಟ್ದಿಂದ ಕೇಸ್ ಆದ್ರೆ ಆ ಪಾರ್ಟಿಗೆ ನೀವು ನೋಟಿಸ್ ಕೊಡ್ಬೇಕು, 3 ಸಾರಿ ನೋಟಿಸ್ ಕಳಿಸ್ಬೇಕು। ನಾವು ನಿಮ್ಮ ಆಸ್ತಿ ಸೀಸ್ ಮಾಡ್ತಾ ಇದ್ದಕ್ಕೆ ಅವ್ರಿಗೆ ತೋರಿಸ್ಕೊಡ್ಬೇಕು, ಅವು ಏನೂ ಇರಂಗಿಲ್ಲ। ಒಂದು ಪಾರ್ಟಿಗೆ ನೋಟಿಸ್ ಕೊಡಂಗಿಲ್ಲ, ನೀವು ಏನೂ ಇಲ್ಲ, ಡೈರೆಕ್ಟ್ ಕಿಲಿ ಹೋಗಿ ಕಿಲಿ ಹಾಕ್ಬಿಡುದು। ಈಗ ಸರ್ಕಾರ ಇದ್ರ ಬಗ್ಗೆ ಏನ್ ಎಚ್ಚರಿಕೆ ಸರ್ಕಾರ ಎಚ್ಚರಿಕೆ ಸರ್ಕಾರ ಏನು ಒಂದು ತುಂಬ್ಯಾಡ್ರಿ ಅಂತಾರ ದುಡ್ಡು ನಮ್ಗ।
ನಮ್ ಯಾರಿಗ ಹಿಂಗೆ ಯಾವ್ಯಾವ ಬ್ಯಾಂಕ್ ಇದು ಮಾಡ್ಯಾರಲ್ಲ ಅವು ಅಷ್ಟು ಬ್ಯಾಂಕ್ ಫೈನಾನ್ಸ್ ಬಂದ್ ಮಾಡ್ತೀವಿ ಇವೆಲ್ಲ ಅದಕ್ಕೆ ಹೇಳ್ಯಾರ ಅವ್ರ ನೋಡೋಣ ಮತ್ ಮುಂದಿನ ಏನೇನ್ ವಿಚಾರ. ಕಣ್ಮುಂದ್ ಇದು ಬಂದೈತಿ, ನೀವು ಬೆಂಬಲ ಕೊಡ್ಲಿಕ್ತೀರಿ. ಆದ್ರ ಕಣ್ಮುಂದ್ ಬರ್ಲಾರ್ದನು ಎಷ್ಟೋ ಮನಿಗ ಕೀಲಿ ಹಾಕಿ ಹೋಗಿರ್ತಾರೆ, ಅವ್ರು ಆತ್ಮಹತ್ಯೆನೂ ಮಾಡ್ಕೊತಿರ್ತಾರೆ. ಇದ್ರ ಜವಾಬ್ದಾರಿ ಯಾರು? ಅದು ಸ್ಟೇಷನ್ ಗೆ ಮನೆ ಜಿಲ್ಲಾಧಿಕಾರಿಗೆ ಅವ್ರು ತಿಳಿಸ್ಬೇಕು. ಅದಕ್ಕೊಂದು ಟೋಲ್ ಫ್ರೀ ನಂಬರ್ ಕೊಡ್ಬೇಕು. ಅದಕ್ಕೆ ನಾವು SP ಸಾಹೇಬ್ರಿಗೆ ಹೇಳಿದೀವಿ ಅದಕ್ಕೊಂದು ಟೋಲ್ ಫ್ರೀ ನಂಬರ್ ಮಾಡ್ರಿ ಅಂತ ಕೇಸಿ. ಇಲ್ಲಾಂದ್ರೆ ನಮ್ಮ ಸಂಘಟನೆ ನಂಬರ್ ಐತಿ, ನಮ್ ಸಂಘಟನೆಗೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಗೆ ಬಂದ್ ಹೇಳಿ ನಾವು ಹೋಗಿ ಮುರಿತೀವಿ. ಹಿಂಗೆ ನೀವು ಬ್ಯಾಂಕಿದ ಬಡ್ಡಿ ಸಲುವಾಗಿ ಹೇಳಾಕ್ತೀರಿ. ಈಗ ಬಡ್ಡಿ ಮಾಫಿಯಾ ಅಂತೂ ಭಾಳ ಕೇಳ್ಬಂದೈತಿ, ಅದ್ರ ಬಗ್ಗೆ ಬಡ್ಡಿ ಮಾಫಿಯಾ ಕೇಳ ಬಂದಾಗ ಅದು ಲೋಕಲ್ ಸ್ಟೇಷನ್ ಇರ್ತಾ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು. ಅಲ್ಲಿ ನಿಮ್ ಸ್ಟೇಷನ್ಗೆ ಈಗ ಎಲ್ಲಾ ಕಡೆ ನೋಡ್ರಿ ಬಡ್ಡಿ ಮಾಫಿಯಾ ನಡೆದಾವತ್ರ ಎಲ್ಲಾ ತಡೆ ಹಿಡಿತಾ ಇದಾರೆ. ಈಗ ಅನೇಕ ನೋಡ್ರಿ ಈಗ ಶೆಡ್ಜಿಗಳು ದೂರದಿಂದ ಬಂದ್ ರಾಜಸ್ಥಾನದಿಂದ ಬಂದ್ ದೊಡ್ಡ ದೊಡ್ಡ ಶೆಡ್ಜಿಗಳು ಇಲ್ಲಿ ಎಲ್ಲ ಫೈನಾನ್ಸ್ ಮಾಡ್ತಿದೆ. ಅವ್ರೆಲ್ಲಾರು ಈಗ ಗುಡಿಚಾಪಿ ಕಟ್ಕೊಂಡು ಓಡ್ ಹೋಗ್ಯಾರ. ಆಸ್ತಿಗಳು ಎಷ್ಟೋ ಆಸ್ತಿಗಳು ವಾಪಸ್ ಬಿಟ್ಟಾರ. ಮೊನ್ನೆ ಒಬ್ರದ್ದು 8 ಎಕರೆ ಆಸ್ತಿ ಉದಾರಿಸುದ ಅವ್ರ ಹೆಸರ ಮೇಲೆ ಹಾಕೊಂಡಿದ್. ನಾವು ಹೋಗಿ ಇಲ್ಲ ನಾವು ಅಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಗೆ ಅಲ್ಲಿ ಹೋಗೋಣ. ಅವ್ರು ಕುಡುದೈತಿ ಬರೀ 5 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಆಸ್ತಿ ಮುದ್ಗೋಲ್ ಹಾಕೊಂಡು ಕೂತಿದ್ದವ್ರು. ಈ ರೀತಿ ಸುತ ನಡೀತಾ ಇದಾವ. ಅವರೆಲ್ಲ ಇದು ಮಾಡ್ತಾರ. ಸರ್ಕಾರ ನೋಡ್ಕೇಸಿ ಈ ಡಿಪಾರ್ಟ್ಮೆಂಟ್ ದವರು ಪೊಲೀಸ್ದವರು SP ಅವರು ಮಾಡ್ತೀನಿ ಅಂತ ಹೇಳ್ಯಾರ. ಅನೇಕ ಆಸ್ತಿಗಳು ವಾಪಸ್ ಬಿಡಿಸ್ತಾ ಇದಾರೆ. ನ್ಯಾಯ ಸಿಗ್ತಾರಲ್ಲ, ನ್ಯಾಯ ಸಿಗ್ಲಾರ್ದ ಏನೈತಿ. ಈಗ ಮನೆ ಜಿಲ್ಲಾಧಿಕಾರಿನೇ ಹೇಳ್ಯಾರ ಅವ್ರದ್ದು ಏನೈತಿ ಅವ್ರದ್ದು ಇದು ಮಾಡ್ತೀನಿ ಅಂತ ಹೇಳ್ಯಾರ. ಜಿಲ್ಲಾಧಿಕಾರಿಗಿಂತ ಮೀರ್ ಈ ಜಿಲ್ಲೆಗೆ ಜಿಲ್ಲಾಧಿಕಾರಿಗಿಂತ ಮೀರ್ ದೊಡ್ಡವ್ರು ಯಾರು ಇರಂಗಿಲ್ಲ. ಕಾನೂನು ಬಿ ಒಂದೇ, ಎಲ್ಲರಿಗೂ ಕಾನೂನು ಸಂವಿಧಾನ ಒಳಗ ಅಧಿಕಾರ ಇರುವುದು ಒಬ್ರು ಎಲ್ಲರಿಗೂ ಒಂದೇ. ಅವ್ರ ಮಾನ್ಯ ಜಿಲ್ಲಾಧಿಕಾರಿ ಅವ್ರು ಏನ್ ಹೇಳ್ತಾರ ನೋಡ್ತೀವಿ ಮುಂದೆ. क्या में देखो बच्चे गरीब जीने में लोन काटे थे, कंत भरते हैं आगे थोड़े 2-3-4 कंता गैप करे बाद में आपको नोटिस दिया भरो को त्रास कर लगे। त्रास करे बाद में हमारे बच्चे क्या कहे देखो भर्ती बाद में अभी लोन देने के साथ में भी चुकनोल मिल होकर कुछ जबरदस्ती करे। अब ये गरीब कैसा भरते वो विचार तो करना नहीं। बड़े लोन का जो भरने तकलीफ है तो चुकलोन भी देने चुकलोन भी लिए। ये भरने आते बच्चा का दवाखाना, फिर मजदूरी मोल मजदूरी में बच्चा का दवाखाना जीना चलाना भरना जरा आगे पीछे हुआ तो जबरदस्ती से करने लगे। फिर आग क्या करे कि आग ठहरे सामने के हम ताला मारते नोटिस छोड़े, नोटिस का ना भरने का नहीं हुआ। फिर उस दिन क्या करे हम शाम में थोड़ा बहुत भरना भर को क्या है मोकला कर ना कर करे भरने 2 लाख भरने का तो उन्होंने नहीं भर को लिए पूरा भरो, पूरा कहाँ से भरना का जान देने का है, पूरे पैसे कहाँ से भरना इंसान 2 लाख लेकर तो नहीं भरतों का। फिर आगे चल को क्या है ताला मारे आग ठहरे 10-12 जने सब वकील पुलिस सब जने तुम्हारा क्या है 10 मिनट में काट लो। 10 मिनट में क्या काट लेता इंसान? गर्मी क्या आई थी नोटिस आई बोलते तो मैं नोटिस आई थी भरने की तकलीफ है। नोटिस आई तो कहाँ से भरना पैसा? उसे जरा सहूलत होना नहीं, थोड़ा थोड़ा भर लेना। चलो लियो गरीब हाँ दिया भी लोन का बाद में बेटे को जबरदस्ती भी नन्ना लोन दिए। तुम्हारी क्या मांग है? क्या मांग नहीं, मेरा घर खुला होना, मेरा दूसरा क्या मांग नहीं है। मेरे हम आवे तक का तो हमारा पेट नहीं भरता। कितने लिए थे पैसे? 5 लाख लिए भरे 6 लाख भरे बच्चा। अभी कितना मांग रहे हो? अभी 11 लाख भरते हैं, ब्याज को ब्याज कर रहे हैं। क्या स्टेशन में कंप्लेंट दी तुम्हें? कहाँ कंप्लेंट क्या नहीं दी अभी। आज DC ऑफिस को आगे तुम्हें जिलाधिकारी मनवी थे आज ही शायद समय रात को हमने मालूम आए थे रात को मालूम पड़े बाद में आए बाद में ये रास्ता दिखला। तुम्हारी हालत कैसी हुई थी जब उन्होंने आए तो किले डालने के बाद? हालत क्या है कुछ चीज नहीं। अभी खोल को तुम देखेंगे तो क्या पेन्नी कपड़ा बाहर पड़ी है। गोलियां दवा लेने दिए नहीं उनके। महंगा घर में जाकर नहीं है। गोलियां दवा लेने दिए। मेरा नाम जन्नत भी। घर कहाँ था? घर बमनड़ी में कहा गाँव में से बमनड़ी बमनड़ी गाँव कौन से फाइनेंस वाले तुमने जना इसमें ದಿನಾಂಕ 1/9/20 ನಾನು ಜಿನಸ್ಮಾಲ್ ಫೈನಾನ್ಸ್ 5 ಲಕ್ಷ ರೂಪಾಯಿ ತಗೊಂಡೇನಿ. ಈ ಬ್ಯಾಂಕಿನ ಕರಾರಿನ ಪ್ರಕಾರ ಪ್ರತಿ ತಿಂಗಳು ಅಸಲು ಮತ್ತು ಬಡ್ಡಿ ಅಲ್ಲಿವರೆಗೆ ಇಲ್ಲಿ ತನ 6 ಲಕ್ಷ ರೂಪಾಯಿ ತುಂಬ್ಕೋತ ಬಂದಾನ್ರಿ. ಕಟ್ಟುತ್ತಾ ಬಂದಿದ್ದು ಇರುತ್ತದೆ. ನನ್ನ ತಾಯಿ 85 ವರ್ಷ ತಿಂಗಳು ಅಸಲು ಬಡ್ಡಿ ಕಟ್ಟುವಾಗ ನಮ್ಮ ಮನೆ ಮುಂದೆ ಬಾಡಿಗೆ ಗುಂಡಾಗಳು ಕರ್ಕೊಂಡು ಬಂದು ಮನೆ ಒಳಗೆ ಬಂದು ನನ್ನ ಕುಟುಂಬದವರಿಗೆ ಮತ್ತು ತಾಯಿ ಪ್ರತಿ ತಿಂಗಳು ಮಾನಸಿಕ ಕಿರುಕುಳ ನೀಡುತ್ತಾ ಬಂದಿದ್ದಿರುತ್ತದೆ. ನನ್ನ ಕುಟುಂಬಕ್ಕೆ ತೊಂದರೆ ಕೊಡೋದನ್ನು ತಪ್ಪಿಸಲು ನಾನು ಪ್ರತಿ ತಿಂಗಳ ಕೂಲಿ ನಾಲಿ ಮಾಡಿ ಬೇರೆಯವರ ಕಡೆಯಿಂದ ಕೈಗಡ ಅಂತ ತೆಗೆದುಕೊಂಡು ಇಲ್ಲಿವರೆಗೆ ಬಡ್ಡಿ ಅಸಲು ಸೇರಿ 6 ಲಕ್ಷ ರೂಪಾಯಿ ನಾನು ಕಟ್ಟಿರ್ತೇನೆ. 11 ಲಕ್ಷ ರೂಪಾಯಿ ಕೊಡಬೇಕೆಂದು ಕೊಟ್ಟಿದ್ದಿರುತ್ತದೆ. ಅದಕ್ಕೆ ಈ ಎಲ್ಲ ಸಿಸ್ಟಮ್ ಮಾಡಿದ್ರು ಇದು ಮಾಡ್ಯಾರ. ಈಗ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯಪುರ ಇವರಿಗೆ, ಗೃಹ ಮಂತ್ರಿಗಳು ಇವರಿಗೆ, ಹಣಕಾಸು ಮಂತ್ರಿ ಇವರಿಗೆ, ADGP ಸಾಹೇಬರು ಬೆಂಗಳೂರು ಇವರಿಗೆ, IGP ಸಾಹೇಬರು ಬೆಳಗಾವಿ ಇವರಿಗೆ, ಸಹಕಾರಿ ಬ್ಯಾಂಕ್ ಬೆಂಗಳೂರು ಇವರಿಗೆ, AR ಆಫೀಸ್ ಇವರಿಗೆ, ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾವು ಮನವಿ ಮೂಲಕ ನಮ್ಮ ಕಷ್ಟ ನಷ್ಟಗಳನ್ನು ಎಲ್ಲ ಇದು ಮಾಡಿಕೆಸಿಂದ ಇದು ಮಾಡ್ತೇವೆ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬಡ್ಡಿ ನಿಷೇಧ ಕಾಯ್ದೆ 2005 ಹಾಗೂ ಕರ್ನಾಟಕ ಅಧಿಸೂಚನೆ ಪ್ರಕಾರ ವಾರದ ಅಥವಾ ತಿಂಗಳ ಬಡ್ಡಿ ಬಿಡಿಸುವಿಕೆ ಒತ್ತಾಯ ಪೂರ್ವಕವಾಗಿ ವಸೂಲಿ ಮಾಡುವುದು ಹಾಗೂ ಅನಧಿಕೃತವಾಗಿ ಪರವಾನಗಿ ಇಲ್ಲದೆ ಲೇವಾದೇವಿಗಳನ್ನು ಶೋಷಣೆ ಕುರಿತು ಇತ್ತೀಚಿನ ಸರ್ಕಾರದ ಆದೇಶ. ಈ ಸರ್ಕಾರದ ಆದೇಶ ಆದ್ರ ಸಹಿತಕ್ಕೆ ಈಗ ನಮ್ದು ಒಂದು ಪಾರ್ಟಿ ಏನ್ ಮಾಡ್ಯದ 5 ಲಕ್ಷ ರೂಪಾಯಿ ಲೋನ್ ತಗೊಂಡ, ಜನ ಇಸ್ಮಾಲ್ ಇದರಿಂದ 5 ಲಕ್ಷ ರೂಪಾಯಿ ಲೋನ್ ತಗೊಂಡಾನ, 6 ಲಕ್ಷ ರೂಪಾಯಿ ಕಟ್ಟ, ಇನ್ನೂ 11 ಲಕ್ಷ ರೂಪಾಯಿ ಕಟ್ಟತ್ತೇಳಿ ಅವನಿಗೆ ಟಾರ್ಚರ್ ಮಾಡಿ ವೈಯಕ್ತಿಕ ಹೊರಗಿನ ಗುಂಡಾಗಳಿಗೆ ತಮ್ಮ ಕಿಸಿಂದ ಇದನ್ನು ನಿನ್ನೆ ರಾತ್ರಿ 10:30 ಗಂಟೆಗೆ ಒಂದು ಬೊಮ್ಮನಹಳ್ಳಿಯಿಂದ ನನಗೊಂದು ಫೋನ್ ಬರ್ತದೆ. ಫೋನ್ ಕಾಲ್ ಬಂದಕರ ಅವ್ರ ಮನಿ ಒಳಗೆ ದೇವ್ರದ ಅಮ್ಮ ಇದ್ರ ಇವ್ರ ಮನಿ ಒಳಗೆ ದೇವ್ರಾದ್ರಿ, ಇವ್ರಿಗೆ ಸಾಲ ಕೊಟ್ಟಾರ. ಇವ್ರು 11 ತಿಂಗಳು ಐತ್ರಿ ಮನಿ ಚಾವಿ ಹಾಕಿಸಿಂದ ಅದು ಇದು ಮಾಡಿಬಿಟ್ಟಾರ. ಆ ಚಾಜ ಬಟ್ಟಿ ಎಲ್ಲಾ ಅದ. ಇವ್ರು ಔಷಧ ಗುಳಿಗೆ ತಗೊಂಡ್ ಸಹಿತ ಇವ್ರಿಗೆ ತಗೊಳಕ್ ಕೊಟ್ಟಿಲ್ರಿ. ಅದಕ್ಕೆ ಬಹಳ ಅನ್ಯಾಯ ಆಗ್ಯದ. ಅದಕ್ಕೆ ನಾವು ಕೀಲಿ ಹಾಕ್ಯಾರಲ್ಲಿ. ಈಗ ಚಾಜ ಬಟ್ಟಿ ಮರೋ ಸಂಬಂಧ ನಾವು ದೇವ್ರಿಗೆ ಹೋಗೋದೇ ಬೇಡ, ನಾವು ಸತ್ತೇ ಹೋಗೋಣ ಅಂತ ತೀರ್ಮಾನಕ್ಕೆ ಬಂದಾರಿ. ನಾವು ರಾತ್ರಿ 11ಕ್ಕೆ ಹೋಗಿಸಿಂದ ಇವ್ರಿಗೆಲ್ಲ ತಿಳಿ ನಿಮ್ಗೆ ಎಷ್ಟು ಲೋನ್ ಅದ ಅಷ್ಟು ಲೋನ್ ನಾವು ಸ್ವಂತ ಕಟ್ತೇವೆ, ನೀವೇನದು ಆ ಕೆಲಸ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಧೈರ್ಯ ಹೇಳ್ಕಿಸಿಂದ ಅವ್ರಿಗೆ ಇದು ಮಾಡಿದೆವು. ಇದ್ರ ಜೊತೆ ಎಲ್ಲಾ ಕಾಗದ ಪತ್ರ ನಾವು ಅಧಿಕೃತವಾಗಿ ಲಗಿಸಿದೆವು. ಈಗ ಮುಖ್ಯಮಂತ್ರಿಯವರು ಹಾಕಿದ್ರು, ಜಿಲ್ಲಾ ಪೊಲೀಸ್ ಅಧಿಕಾರಿ, ಗೃಹ ಮಂತ್ರಿಗೆ, ಹಣಕಾಸು ಮಂತ್ರಿಗೆ ಎಲ್ಲ ಸಂಬಂಧಪಟ್ಟಿಗೆ ಜಿಲ್ಲಾ ನಿಮ್ಮ ಮುಖಾಂತರ ಇಲ್ಲಿ ಎಲ್ಲ ರವಾನೆ ಆಗ್ಬೇಕು ಸರ್. ಇದು ಅದಕ್ಕೆ ದಯವಿಟ್ಟು ಇವ್ರಿಗೆ ನ್ಯಾಯ ಸಿಗಂಗ ಆಗ್ಬೇಕು. ಮೀಟರ್ ಬಡ್ಡಿ ಅವಳಿದಿಂದ ನ್ಯಾಯ ಸಿಗಬೇಕು. ಎಲ್ಲರಿಗೂ ಬಹಳ ತ್ರಾಸ ನಡೆದ. ಎಲ್ಲ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಬಂದ್ ಆಗ್ಬಿಡ್ಬೇಕು ಸರ್. ಸರ್ ಇದು ಎಲ್ಲ ಬರ್ರಿ ಗುರು ಬರ್ರಿ ಕೊಡ್ರಿ ಮುಂದ್ ಬರ್ರಿ. ಅದೇ ಟೋಟಲ್ ಎಲ್ಲ ಅದ. ಈಗ ಒಟ್ಟು ನಿಮ್ ಮುಖಾಂತರ ಹೋಗ್ಬಿಡ್ಬೇಕು. ಇದು ಹೋಗ್ತಾವ ಸರ್. ಇವ್ರ ಅಲ್ಲಿ ಒಳಗೆ ಹೋಗಿ ಮಾತಾಡ್ಲಿ. ಬಹಳ ಅನ್ಯಾಯ ಸರ್. ಇದು ಭಯಂಕರ ದೊಡ್ಡ ಅನ್ಯಾಯ ಆದ್ರಿ. ಇದರಿಂದ ನೀವು ಬರ್ರಿ ಮುಂದ್ ಬರ್ರಿ. ಬಟ್ ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಅಷ್ಟೇ. ನಮ್ ಇದು ರೈತರ ಮೋಸ ಆಗ್ಬಾರ್ದು, ನ್ಯಾಯ ಸಿಗ್ಲೇಬೇಕ್ರಿ. ಸಿಗ್ತಾವ ನ್ಯಾಯ. ಅದು ನೀವು ಮೆಟ್ಟ ತಗೊಂಡ್ ಹೊಡೆದ್ರೆ ನ್ಯಾಯ ಸಿಗ್ತಾವ, ಹಂಗ ಸಿಗಂಗಿಲ್ಲ. ಈಗ ಅವ್ರು ಸಿಗ್ಲಿ ಮೈಕ್ರೋ. ಈಗ ಇದ್ ನೋಡ್ರಿ ಸಾಹೇಬ್ರ, ಇದು ಒಬ್ಬೊಬ್ಬ ರೈತರದ 3-4 ಕೋಟಿ ರೂಪಾಯಿ ಜವಳಿ ವ್ಯಾಪಾರ ಎಲ್ಲಾ ಮಾಲ್ ತಗೊಂಡ್ ಗೆಸಿ ಅಲ್ಲಿ ಊರಾಗ ಇರ್ತಾನ. ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ರ ಬಿ ಅದು ಏನು ಇದು ಆಗ್ತಾ ಇಲ್ಲ. ಇವ್ರದೇ 4 ಲಕ್ಷ ರೂಪಾಯಿ ಕೊಡ್ಬೇಕು. ತೊಗರಿ ಬಿಗ್ರಿ ಎಲ್ಲ ಹೋಯ್ತು. ಇದು ಬಿ ಸಲ ಎಲ್ಲ ಇದು ಮಾಡಿ ಎಲ್ಲ ರಶೀಟ್ ತಗೊಂಡ್ ಬಂದ್ಬಿಡ್ರಿ. ರಿಕಾರ್ಡ್ ಎಲ್ಲ ನಗ್ತಾವ್ರಿ. ಎಲ್ಲ ರಶೀಟ್ ತಗೊಂಡ್ ಬಂದ್ಬಿಡ್ರಿ.